ಈಗ ತಾನೇ ಡಾಕ್ಟರ್ ಹರೀಶ್ ಅವ್ರು ಹೇಳಿದ್ರು, ವಿಂಡೋ ಪೀರಿಯಡ್ 4.25 ಗಂಟೆಯಿಂದ 24 ಗಂಟೆವರೆಗೂ ಪೇಷಂಟ್ಸ್ನ ಸ್ಟ್ರೋಕ್ ಆಗಿರೋರ್ಗೆ ಆಪ್ರೇಟ್ ಮಾಡ್ಬೋದು ಅಂತ. ಅದೇ ನಮ್ಮ ಹಾರ್ಟ್ ಪೇಷಂಟ್ಸ್ ಆದರೆ ನಾವು 12ರಿಂದ 24 ಗಂಟೆ ಇರೋ ವಿಂಡೋ ಪೀರಿಯಡ್ನ ಅಸೆಸ್ ಮಾಡೋದಕ್ಕೆ ಈಸಿ. ಅಂದರೆ ಪೇಷಂಟ್ಗೆ ಎದೆ ಮಾತಾಡುತ್ತೆ, ಹಾರ್ಟ್ ಮಾತಾಡುತ್ತೆ, ಹೇಗೆ ಎದೆ ನೋವು ಕಾಣಿಸ್ತಾ ಇರುತ್ತೆ, ಕ್ರೈ ಆಫ್ ಡೈಯಿಂಗ್ ಹಾರ್ಟ್ ಅಂತ ಹೇಳ್ತೀವಿ. ಆ ಎದೆ ನೋವು ಇರ್ತಾ ಇದೆ ಅಂತ ಅಂದರೆ ಇನ್ನೂ ಮಸಲ್ಸು ಉಳಿದಿರೋ ಅಂಥದ್ದು ಜಾಸ್ತಿ ಇದೆ, ಅದನ್ನು ಸೇವ್ ಮಾಡಬೇಕಾಗುತ್ತೆ. ಓಪನ್ ಆದರೆ ಸೇವ್ ಆಗುತ್ತೆ, ಬ್ಲಡ್ ವೆಸಲ್ ಓಪನ್ ಆದರೆ ಸೇವ್ ಆಗುತ್ತೆ ಅಂತ. ಬಟ್ ಇದು ನ್ಯೂರಾಲಜಿಕಲ್ ಆಸ್ಪೆಕ್ಟಲ್ಲಿ ಡಾಕ್ಟರ್ ನಿಮ್ಗೆ ಹೆಂಗೆ ಅನಿಸುತ್ತೆ, ಇವಾಗ 4.25 ಅವರಿಂದ 24 ಗಂಟೆಯಲ್ಲಿ ಯಾವ ಪೇಷಂಟ್ಸ್ನ ನೀವು ಇಂಟರ್ವೆನ್ಷನ್ಗೆ ಚೂಸ್ ಮಾಡ್ಬೋದು ಅಂತ ಹೆಂಗೆ ಡಿಸೈಡ್ ಮಾಡ್ತೀರಾ ನೀವು? ಸೊ ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ. ಸೊ ಮೊದಲ 4.25 ಅಥವಾ 6 ಗಂಟೆಗಳವರೆಗೂ ನಾವು ಲಾರ್ಜ್ ವೆಸಲ್ ಅಕ್ಲೂಷನ್ ಅಂತ ಕರಿತೀವಿ. ಅಂದರೆ ದೊಡ್ಡ ರಕ್ತನಾಳದ ಬ್ಲಾಕ್ ಇದ್ದರೆ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅನ್ನೋ ಪ್ರೊಸೀಜರ್ಗೆ ಡೈರೆಕ್ಟಾಗಿ ತೊಗೋಬೋದು, ಬೇರೆ ಏನು ಅಡಿಷ್ನಲ್ ಸ್ಕ್ಯಾನಿಂಗ್ ಬೇಕಾಗಿಲ್ಲ. ಅಂದರೆ ಬ್ಲಾಕೇಜ್ ಅಂತ ಗೊತ್ತಾದರೆ ಸಾಕು, ನಾವು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅನ್ನೋ ಪ್ರೊಸೀಜರ್ನ ಮಾಡಿ ಸ್ಟ್ರೋಕ್ನ ರಿವರ್ಸ್ ಮಾಡುವಂಥ ಪ್ರಯತ್ನನ ಮಾಡಬಹುದು. ಆದರೆ 6 ಗಂಟೆಗಳನ್ನ ಮೀರಿದ ಮೇಲೆ 24 ಗಂಟೆವರೆಗೂ ಏನು ಟೈಮ್ ಪೀರಿಯಡ್ ಇದೆ ಅದರಲ್ಲಿ ನಾವು ಬ್ರೈನ್ ಸೆಲ್ಸ್ ಎಷ್ಟು ಉಳಿದಿದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅದನ್ನು ಪೆನಂಬ್ರಾ ಅಂತ ಕರಿತೀವಿ. ಇದಕ್ಕೆ ಕೆಲವೊಂದು ಸ್ಪೆಷಲೈಸ್ಡ್ ಸ್ಕ್ಯಾನ್ಗಳು ಬೇಕಾಗಬಹುದು. ಸೊ ಇದನ್ನು ಕಂಡುಹಿಡಿಯೋಕ್ಕೆ 6 ಗಂಟೆಗಳು ಮೀರಿದ ಮೇಲೆ ನಾವು ಪರ್ಫ್ಯೂಷನ್ ಸ್ಕ್ಯಾನಿಂಗ್ ಅಂತ ಮಾಡ್ತೀವಿ. ಈ ಪರ್ಫ್ಯೂಷನ್ ಸ್ಕ್ಯಾನಿಂಗಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಬ್ರೈನ್ ಟಿಶ್ಯೂ ಆಲ್ರೆಡಿ ಮರಣ ಹೊಂದಿದೆ ಅಥವಾ ಡ್ಯಾಮೇಜ್ ಆಗೋಗಿದೆ, ಇನ್ನೂ ಎಷ್ಟು ಪರ್ಸೆಂಟೇಜು ಉಳ್ಕೊಂಡಿದೆ, ಡೇಂಜರಲ್ಲಿದೆ ಅನ್ನೋದನ್ನು ನಾವು ಕಂಡುಹಿಡ್ಕೊಂಡು ಜಾಸ್ತಿ ಬ್ರೈನ್ ಟಿಶ್ಯೂ ಉಳಿಸೋ ಅಂಥ ಸಮಯದಲ್ಲಿ ಈ ಒಂದು ಪ್ರೊಸೀಜರ್ನ ಮಾಡ್ಬೋದಾಗಿರುತ್ತೆ.